ನಮಸ್ಕಾರ ವೀಕ್ಷಕರೇ, ದ ಫೆಡರಲ್ ಕರ್ನಾಟಕದ ಫೋಕಸ್ ಪುಲ್ಲರ್ಗೆ ಸ್ವಾಗತ. ನಾನು ಚಂದ್ರಪ್ಪ. ಗ್ರಾಮೀಣ ಭಾಗದ ಬಡವರು, ಕೂಲಿ ಕಾರ್ಮಿಕರು ಹಾಗೂ ರೈತಾಪಿ ವರ್ಗಗಳಿಗೆ ಆಸರೆಯಾಗಿದ್ದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಇದೀಗ ಇತಿಹಾಸ ಸೇರ್ತಾ ಇದೆ. 2005ರಲ್ಲಿ UPA ಸರ್ಕಾರ ಜಾರಿಗೆ ತಂದಿದ್ದ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂದರೆ ಮನರೇಗಾ ಜುಲೈ 1ರಿಂದ ಅಧಿಕೃತವಾಗಿ ರದ್ದಾಗಿ ಅದರ ಜಾಗದಲ್ಲಿ ಹೊಸ ಕಾನೂನು ಜಾರಿಗೆ ಬರುತ್ತಿದೆ. ಆ ಹೊಸ ಯೋಜನೆಯ ಹೆಸರು ವಿಕಸಿತ್ ಭಾರತ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ VBG ರಾಮ್ಜಿ ಎಂದು ಕರೆಯಬಹುದು. ಆದರೆ ಈ ಯೋಜನೆಯನ್ನು ಕರ್ನಾಟಕ ಸರ್ಕಾರ ತೀವ್ರವಾಗಿ ವಿರೋಧಿಸ್ತಾ ಇದ್ದರೂ ಈಗ ಅದೇ ಸರ್ಕಾರ ಜುಲೈ 1ರಿಂದ ಯೋಜನೆಯನ್ನು ಜಾರಿಗೆ ತರಲು ಮುಂದಾಗಿದೆ. ಹಾಗಾದರೆ ಇದರ ಹಿಂದಿನ ಕಾರಣ ಏನು? ರಾಜ್ಯ ಸರ್ಕಾರ ಕೇಂದ್ರದ ಮುಂದೆ ತಲೆಬಾಗಿದೆಯೇ ಅಥವಾ ಇದು ಬೇರೆ ರೀತಿಯ ರಾಜಕೀಯ ಮತ್ತು ಕಾನೂನು ತಂತ್ರ ಒಳಗೊಂಡಿದೆಯೇ ಎಂಬುದನ್ನು ವಿವರವಾಗಿ ನೋಡೋಣ. ಕಳೆದ ಸುಮಾರು 2 ದಶಕಗಳಿಂದ ನರೇಗಾ ಯೋಜನೆ ಗ್ರಾಮೀಣ ಜನರಿಗೆ ಉದ್ಯೋಗದ ಭರವಸೆ ನೀಡುತ್ತಾ ಬಂದಿತ್ತು. ಈಗ ಕೇಂದ್ರ ಸರ್ಕಾರ ಅದರ ಬದಲಿಗೆ ಹೊಸ ಕಾನೂನನ್ನು ತರಲು ಮುಂದಾಗಿದೆ. 2026-27ನೇ ಹಣಕಾಸು ವರ್ಷದಲ್ಲಿ VBG ರಾಮ್ಜಿ ಯೋಜನೆಗಾಗಿಯೇ ಕೇಂದ್ರ ಸರ್ಕಾರ 95,692 ಕೋಟಿ ರೂಪಾಯಿ ಮೀಸಲಿಟ್ಟಿದೆ. ಇದರಲ್ಲಿ ರಾಜ್ಯಗಳ ಪಾಲಿನ ವೆಚ್ಚ ಸೇರಿಸಿದರೆ ಒಟ್ಟು ಯೋಜನೆಯ ವೆಚ್ಚ 1.51 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಾಗಲಿದೆ. ಕೇಂದ್ರ ಸರ್ಕಾರದ ಪ್ರಕಾರ ಇದು ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿಗೆ ಹೊಸ ವೇಗ ನೀಡಲಿದೆ, ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗವನ್ನು ಸೃಷ್ಟಿಸಲಿದೆ ಹಾಗೂ ಗ್ರಾಮೀಣ ಆದಾಯವೂ ಹೆಚ್ಚಲಿದೆ. ಮನರೇಗಾ ಯೋಜನೆಯಲ್ಲಿ ಒಂದು ಕುಟುಂಬಕ್ಕೆ ವಾರ್ಷಿಕ 100 ದಿನಗಳ ಉದ್ಯೋಗ ಸಿಗುತ್ತಿತ್ತು. ಆದರೆ VBG ರಾಮ್ಜಿ ಕಾಯ್ದೆಯಡಿ ಅದು 125 ದಿನಗಳಿಗೆ ಏರಿಕೆಯಾಗಿದೆ. ಅಷ್ಟೇ ಅಲ್ಲ, ಬಯೋಮೆಟ್ರಿಕ್ ದೃಢೀಕರಣ ಸೇರಿದಂತೆ ಹಲವು ಹಂತಗಳಲ್ಲಿ ತಂತ್ರಜ್ಞಾನದ ಸ್ಪರ್ಶ ನೀಡಲಾಗಿದೆ. ಕೇಂದ್ರ ಸರ್ಕಾರ ಇದನ್ನು ಸುಧಾರಿತ ಮತ್ತು ಪಾರದರ್ಶಕ ವ್ಯವಸ್ಥೆ ಎಂದು ಹೇಳುತ್ತಿದೆ. ಆದರೆ ಕರ್ನಾಟಕ ಸರ್ಕಾರಕ್ಕೆ ಈ ಹೊಸ ಚೌಕಟ್ಟಿನ ಬಗ್ಗೆ ಹಲವು ಆಕ್ಷೇಪಗಳಿವೆ. ಹೊಸ ಕಾಯ್ದೆಯ ವಿರುದ್ಧ ಕರ್ನಾಟಕ ಸರ್ಕಾರ ಆರಂಭದಿಂದಲೇ ಆಕ್ರೋಶ ವ್ಯಕ್ತಪಡಿಸುತ್ತಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸಲಾಗಿತ್ತು. ಅದೇ ರೀತಿ ವಿಧಾನಮಂಡಲ ಅಧಿವೇಶನದಲ್ಲೂ ವಿರೋಧ ವ್ಯಕ್ತಪಡಿಸುವ ಮೂಲಕ ನಿರ್ಣಯ ಕೈಗೊಳ್ಳಲಾಗಿತ್ತು. ಸಚಿವ ಸಂಪುಟ ಸಭೆಯಲ್ಲೂ ಈ ಕಾಯ್ದೆಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸುವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಇಷ್ಟೆಲ್ಲ ವಿರೋಧದ ನಡುವೆಯೂ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಅವರು ನಿನ್ನೆ ಪತ್ರಿಕಾಗೋಷ್ಠಿ ನಡೆಸಿ ಜುಲೈ 1ರಿಂದಲೇ ಕರ್ನಾಟಕದಲ್ಲೂ ಯೋಜನೆ ಜಾರಿಗೆ ಸಿದ್ಧವಿದ್ದೇವೆ ಅಂತ ಘೋಷಿಸಿದ್ದಾರೆ. VBG ರಾಮ್ಜಿ still till 30th of this month Narega is continued. Then from 1st of July, VBG Ram will be implemented. And regarding VBG Ramji also, the Government of India has sent some guidelines, some rules and all, and our officers are working on that. They'll place it before me, all the rules, regulations, and whatever suggestions we can give. So we will give our suggestions to the Government of India, and if they accept it, that will be better for the people, better for all the states. ಇದೇ ವಿಷಯ ಈಗ ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದೆ. ಇನ್ನೊಂದು ಪ್ರಮುಖ ಸಂಗತಿ ಏನೆಂದರೆ ವೆಚ್ಚ ಹಂಚಿಕೆಯನ್ನು 80-20 ಅನುಪಾತಕ್ಕೆ ಬದಲಾಯಿಸಬೇಕು ಎಂಬುದು ಕರ್ನಾಟಕ ಸರ್ಕಾರದ ಆಗ್ರಹ. ರಾಜ್ಯ ಸರ್ಕಾರ ಇಲ್ಲಿ ಕೇಂದ್ರ ಸರ್ಕಾರದ ಮುಂದೆ ತಲೆಬಾಗಿದೆ ಎಂಬ ಪ್ರಶ್ನೆಯು ಇಲ್ಲಿ ಮೂಡ್ತಾ ಇದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ಸಚಿವ ಈಶ್ವರ್ ಖಂಡ್ರೆ ಅವರ ಪ್ರಕಾರ ಹೊಸ ಕಾಯ್ದೆ ಕರ್ನಾಟಕದ ಆರ್ಥಿಕತೆಗೆ ದೊಡ್ಡ ಹೊರೆ ತರಲಿದೆ. ಈ ಹಿಂದೆ ನರೇಗಾ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಸುಮಾರು 90% ವೆಚ್ಚವನ್ನು ಭರಿಸ್ತಾ ಇತ್ತು. ಆದರೆ ಹೊಸ ಯೋಜನೆಯಲ್ಲಿ 60-40 ಹಂಚಿಕೆಯಲ್ಲಿ ಅನುದಾನ ಸಿಗುವುದರಿಂದ ರಾಜ್ಯದ ಮೇಲೆ ಆರ್ಥಿಕ ಹೊರೆ ಬೀಳಲಿದೆ. ಏನು VBG ರಾಮ್ಜಿ ಯೋಜನೆಯನ್ನು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಗೆ ಬದಲಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿತ್ತು. ಜುಲೈ 1ರಿಂದ ಅದನ್ನು ದೇಶಾದ್ಯಂತ ಅನುಷ್ಠಾನ ಮಾಡಲಿಕ್ಕೆ ಮುಂದಾಗಿದೆ. ಕರ್ನಾಟಕ ರಾಜ್ಯದಲ್ಲೂ ಅದನ್ನು ಅನುಷ್ಠಾನ ಮಾಡ್ತೇವೆ. ಗ್ರಾಮೀಣ ಪ್ರದೇಶದ ಜನರ, ನಿರುದ್ಯೋಗಿಗಳ, ಕೃಷಿ ಕಾರ್ಮಿಕರ ಒಳಿತಿಗಾಗಿ ನಾವು ಅನುಷ್ಠಾನ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದನ್ನು ನಾವು ತುಂಬ ಹೃದಯದಿಂದ ಸ್ವಾಗತಿಸ್ತೇವೆ. ಜೊತೆಗೆ ಏನು ಹಿಂದಿನ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿದ್ದಂಥ ಬೇಡಿಕೆ ಆಧಾರಿತ ಒಂದು ವ್ಯವಸ್ಥೆ ಇತ್ತು, ಅದು ಬದಲಾಗಿ ಇವತ್ತು ಸಪ್ಲೈ ಡ್ರಿವನ್ ಆಗಿದೆ. ಏನವರು ಕೇಂದ್ರ ಸರ್ಕಾರ ನಾರ್ಮೇಟಿವ್ ಅಲೋಕೇಶನ್ ಮಾಡುತ್ತೆ, ಅದಕ್ಕೆ ಮಾತ್ರ ನಾವು ಕಾರ್ಯಗಳನ್ನು ತೆಗೆದುಕೊಳ್ಳುವಂಥ ಒಂದು ವ್ಯವಸ್ಥೆ ಇದೆ. ಅದು ಬದಲಾಗಬೇಕು. ಈ ನಿಟ್ಟಿನಲ್ಲಿ ಏನು ರಾಜ್ಯ ಸರ್ಕಾರ ವಿರೋಧಿಸಿತ್ತು ಅದನ್ನು ಇನ್ನೂ ಹೆಚ್ಚು ಪ್ರಬಲವಾಗಿ ವಿರೋಧಿಸಬೇಕು. ಹಾಗೆಯೇ ಈ ಹಾರ್ವೆಸ್ಟಿಂಗ್ ಸೀಸನ್ನಲ್ಲಿ 60 ದಿನಗಳ ಕಾಲ ಉದ್ಯೋಗ ಖಾತ್ರಿ ಅಥವಾ VBG ರಾಮ್ಜಿ
ಚಟುವಟಿಕೆಗಳನ್ನು ನಿಲ್ಲಿಸಬೇಕು ಅಂತ ಹೇಳಿದೆ. ಅದನ್ನು ರಾಜ್ಯ ಸರ್ಕಾರ ಪ್ರಬಲವಾಗಿ ವಿರೋಧಿಸಬೇಕು. ಜೊತೆಗೆ ಏನು ಕೇಂದ್ರ ಸರ್ಕಾರ ಸ್ಥಗಿತಗೊಳ್ಳುವ ವ್ಯವಸ್ಥೆಯನ್ನು ನಿಲ್ಲಿಸೋ ತನಕ ರಾಜ್ಯ ಸರ್ಕಾರವೇ ತನ್ನ ಸ್ವಂತ ಸಂಪನ್ಮೂಲದಿಂದ 60 ದಿನಗಳ ಕಾಲನೂ ಯಾರು ಉದ್ಯೋಗಾಕಾಂಕ್ಷಿಗಳಿರ್ತಾರೆ ಅವ್ರಿಗೆ ಉದ್ಯೋಗ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತೇವೆ. 2006ರಿಂದ 2026ರವರೆಗೆ ನರೇಗಾ ಯೋಜನೆಯಡಿ ಕರ್ನಾಟಕ ಸರ್ಕಾರ ಒಟ್ಟು 4,821 ಕೋಟಿ ರೂಪಾಯಿ ಖರ್ಚು ಮಾಡಿತ್ತು. ಆದರೆ ಹೊಸ ಕಾಯ್ದೆ ಜಾರಿಯಾದರೆ ಒಂದೇ ವರ್ಷದಲ್ಲಿ ರಾಜ್ಯ ಸರ್ಕಾರ 3,806 ಕೋಟಿ ರೂಪಾಯಿ ವೆಚ್ಚ ಮಾಡಬೇಕಾಗುತ್ತೆ. ಮುಂದಿನ 5 ವರ್ಷಗಳಿಗೆ ಇದನ್ನ ಲೆಕ್ಕ ಹಾಕೊಂಡ್ರೆ ಸುಮಾರು 20,000 ಕೋಟಿ ವೆಚ್ಚ ಮಾಡುವ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ತೆರಿಗೆ ಹಂಚಿಕೆ, GST ಪರಿಹಾರ ಮತ್ತು ವಿಶೇಷ ಅನುದಾನ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸ್ತಾ ಇದೆ. ರಾಜ್ಯ ಸರ್ಕಾರ ಈಗ ಹೊಸ ಯೋಜನೆಯಿಂದ ರಾಜ್ಯ ಸರ್ಕಾರಕ್ಕೆ ಮತ್ತಷ್ಟು ಆರ್ಥಿಕ ಹೊರೆ ಬೀಳುವುದು ಖಂಡಿತ. ಯೋಜನೆಯನ್ನು ಜಾರಿಗೆ ತರಲಾಗುತ್ತದೆ, ಆದರೆ ಕಾನೂನು ಹೋರಾಟ ಮಾತ್ರ ನಿಲ್ಲುವುದಿಲ್ಲ ಎಂದು ರಾಜ್ಯ ಸರ್ಕಾರ ಪದೇ ಪದೇ ಸ್ಪಷ್ಟಪಡಿಸ್ತಾ ಇದೆ. ಈ ಕಾಯ್ದೆ ಸಹಕಾರಿ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುತ್ತಿದೆ ಎಂದು ಸರ್ಕಾರ ವಾದಿಸ್ತಾನೆ ಇದೆ. ರಾಜ್ಯಗಳೊಂದಿಗೆ ಸಮಾಲೋಚನೆ ಮಾಡದೆ ಕೇಂದ್ರ ಸರ್ಕಾರ ಏಕಪಕ್ಷೀಯವಾಗಿ ಯೋಜನೆಯನ್ನು ತಂದಿದೆ. ಹಾಗಾಗಿ ಕೂಡಲೇ ಕೆಲವು ತಿದ್ದುಪಡಿಗಳನ್ನು ಮಾಡಬೇಕು ಅನ್ನೋದು ಕರ್ನಾಟಕ ಸರ್ಕಾರದ ವಾದ. ಇದಕ್ಕಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟವನ್ನು ಮುಂದುವರಿಸುವ ಶಪಥವನ್ನು ಮಾಡ್ತಾ ಇದೆ. ಕಾಯ್ದೆಯ ಮತ್ತೊಂದು ವಿವಾದಾತ್ಮಕ ಅಂಶ ಅಂದರೆ 60 ದಿನಗಳ ವಿರಾಮದ ನಿಯಮ. ಈ ನಿಯಮವನ್ನು ಸಚಿವ ಈಶ್ವರ್ ಖಂಡ್ರೆ ಅವರು ರೈತ ವಿರೋಧಿ ಮತ್ತು ಅವೈಜ್ಞಾನಿಕ ಎಂದು ಕರೆದಿದ್ದಾರೆ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಕಾರ್ಮಿಕರ ಕನಿಷ್ಠ ವೇತನವನ್ನು ಸರಾಸರಿ 60% ಹೆಚ್ಚಳ ಮಾಡಿದೆ. ಆದರೆ ಹೊಸ ವ್ಯವಸ್ಥೆಯಲ್ಲಿ ಗ್ರಾಮೀಣ ಕಾರ್ಮಿಕರ ಆದಾಯ ಕಡಿಮೆ ಆಗುವ ಸಾಧ್ಯತೆ ಇದೆ ಎಂಬ ಆತಂಕವು ಸರ್ಕಾರದಲ್ಲಿದೆ. ನರೇಗಾ ಯೋಜನೆ ಇದ್ದಾಗ ಗ್ರಾಮೀಣ ಭಾಗದಲ್ಲಿ ದುಡಿಯುವ ಜನ, ಕೂಲಿ ಕಾರ್ಮಿಕರು ಕೃಷಿ ಭೂಮಿಯಲ್ಲಿ ಕೆಲಸ ಇಲ್ಲದೆ ಇದ್ದಾಗ ತಮ್ಮ ಜೀವನ ನಡೆಸಲಿಕ್ಕೆ 100 ದಿನಗಳ ಕಾಲ ಸಿಗುವಂತಹ ಈ ನರೇಗಾ ಕೆಲಸದಡಿಗೆ ಅವಲಂಬಿತರಾಗಿದ್ರು. ಆದರೆ ಇನ್ನು ಮುಂದೆ ವಿಬಿಜಿ ರಾಮ್ಜಿ ಯೋಜನೆ ಒಂದೊಮ್ಮೆ ಜಾರಿಗಾದರೆ 15 ದಿನಗಳ ಒಳಗೆ ಅರ್ಜಿ ಕೊಟ್ಟವರಿಗೆ ಏನು ಕೆಲಸ ಸಿಗಬೇಕಿತ್ತು ಆ ಕೆಲಸಕ್ಕೆ ಇವಾಗ ಕತ್ತರಿ ಬೀಳತ್ತೆ. ಕೇಂದ್ರ ಸರ್ಕಾರ ಎಲ್ಲೆಲ್ಲಿ ಕೆಲಸವನ್ನು ಕೊಡಲಿಕ್ಕೆ GPS ಮಾಡುತ್ತೋ, ಯೋಜನೆಗಳನ್ನ ರೂಪಿಸುತ್ತೋ ಅಂತಲ್ಲಿ ಮಾತ್ರ ಗ್ರಾಮ ಪಂಚಾಯಿತಿಗಳು ಕೆಲಸ ಕೊಡೋ ಸಾಧ್ಯತೆ ಇದೆ. ಈ ಹಿಂದೆ ಹಾಗಿರಲಿಲ್ಲ. ಗ್ರಾಮ ಪಂಚಾಯಿತಿ ತನ್ನ ಅಡಿಯಲ್ಲಿ ಬರುವಂತಹ ಶೌಚಾಲಯಗಳಿರಬಹುದು ಅಥವಾ ಇಂಗು ಗುಂಡಿಗಳಿರಬಹುದು ಅಥವಾ ಚರಂಡಿ ದುರಸ್ತಿ ಇರಬಹುದು, ಪ್ರತಿಯೊಂದನ್ನು ಕೂಡ ನರೇಗಾ ಯೋಜನೆ ಅಡಿಯಲ್ಲಿ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡ್ತಿದ್ರು. ಆದರೆ ಇನ್ಮುಂದೆ ಆ ಸಾಧ್ಯತೆಗಳು ನಿಂತು ಹೋಗುತ್ತೆ. ಸಂಪೂರ್ಣವಾಗಿ ಕೂಲಿ ಕಾರ್ಮಿಕರು ಕೆಲಸದಿಂದ ವಂಚನೆ ಆಗುವಂತಹ ಸಾಧ್ಯತೆಗಳು ಇದೆ. ಹಾಗಾಗಿ ಕೇಂದ್ರ ಸರ್ಕಾರ ತನ್ನ ಹಣಕಾಸಿನ ಪಾಲನ್ನು ಹೆಚ್ಚಿಸಬೇಕು ಎಂದು ಪದೇ ಪದೇ ಒತ್ತಾಯಿಸ್ತಾ ಇದೆ. ಹಾಗಾದರೆ ಇಲ್ಲಿ ಪ್ರಮುಖ ಪ್ರಶ್ನೆಯೊಂದು ಬರುತ್ತದೆ. ಇಷ್ಟೊಂದು ವಿರೋಧ ಇದ್ದರೂ ಕರ್ನಾಟಕ ಸರ್ಕಾರ ಯಾಕೆ ಯೋಜನೆ ಜಾರಿಗೆ ಮುಂದಾಯಿತು? ಅದರ ಉತ್ತರ ಗ್ರಾಮೀಣ ಜನರ ಜೀವನೋಪಾಯ. ಇಲ್ಲಿ ಪ್ರಮುಖ ಪ್ರಶ್ನೆಯೊಂದು ಬರುತ್ತದೆ. ಇಷ್ಟೊಂದು ವಿರೋಧ ಇದ್ದರೂ ಕರ್ನಾಟಕ ಸರ್ಕಾರ ಯಾಕೆ ಯೋಜನೆ ಜಾರಿಗೆ ತರಲು ಮುಂದಾಗಿದೆ ಅಂದರೆ ಅದರ ಉತ್ತರ ಗ್ರಾಮೀಣ ಜನರ ಜೀವನೋಪಾಯದಲ್ಲಿದೆ. ರಾಜ್ಯ ಸರ್ಕಾರದ ಪ್ರಕಾರ ಹೊಸ ಕಾಯ್ದೆಯನ್ನು ಜಾರಿಗೆ ತರದೇ ಇದ್ದರೆ ಗ್ರಾಮೀಣ ಕಾರ್ಮಿಕರಿಗೆ ಉದ್ಯೋಗ ಸಿಗುವುದಿಲ್ಲ, ಜೊತೆಗೆ ಅನುದಾನವು ನಿಲ್ಲಬಹುದು ಎಂಬ ಆತಂಕ. ಈಗಾಗಲೇ ಕರ್ನಾಟಕದಲ್ಲಿ 42% ಮಾನ್ಸೂನ್ ಮಳೆ ಕೊರತೆ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಗ್ರಾಮೀಣ ಕುಟುಂಬಗಳ ಬದುಕು ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕಬಹುದು ಎಂಬ ಆತಂಕವಿದೆ. ಆದ್ದರಿಂದ ಮಹಿಳೆಯರು, ದೀನ ದಲಿತರು ಮತ್ತು ಬಡ ಕಾರ್ಮಿಕರ ಹಿತದೃಷ್ಟಿಯಿಂದಲೇ ಯೋಜನೆ ಜಾರಿಗೆ ತರಲಾಗ್ತಾ ಇದೆ ಅಂತ ಸರ್ಕಾರ ಹೇಳ್ತಿದೆ. ಕಾರ್ಮಿಕರ ಹಿತಕ್ಕೆ ಧಕ್ಕೆ ತರುವ ರಾಜಕೀಯ ಮುಖಾಮುಖಿಯ ಬದಲು ಕರ್ನಾಟಕ ಸರ್ಕಾರ ಸಾಂವಿಧಾನಿಕ ಮಾರ್ಗವನ್ನು ಆರಿಸಿಕೊಂಡಿದೆ. ಒಂದೆಡೆ ಯೋಜನೆ ಜಾರಿಗೆ ತರಲಾಗುತ್ತಿದೆ, ಮತ್ತೊಂದೆಡೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರದ ವಿರುದ್ಧ ಹೋರಾಟ ನಡೆಸಲಾಗುತ್ತಿದೆ. ಕೇಂದ್ರ ಸರ್ಕಾರ ರಾಜ್ಯಗಳೊಂದಿಗೆ ಸಮರ್ಪಕ ಸಮಾಲೋಚನೆ ನಡೆಸಿಲ್ಲ ಮತ್ತು ಸಹಕಾರಿ ಒಕ್ಕೂಟದ ತತ್ವಗಳನ್ನು ಉಲ್ಲಂಘಿಸಿದೆ ಎಂಬುದನ್ನು ಸಾಬೀತುಪಡಿಸಲು ರಾಜ್ಯ ಸರ್ಕಾರ ಪ್ರಯತ್ನಿಸ್ತಾ ಇದೆ. ಗ್ರಾಮೀಣಾಭಿವೃದ್ಧಿ ಖಾತೆ ಹೊಂದಿದ್ದ ಪ್ರಿಯಾಂಕ್ ಖರ್ಗೆ ಅವರು ಈ ಹಿಂದೆ ಕೂಡ ಹೊಸ ಕಾಯ್ದೆಯನ್ನು ಆರ್ಥಿಕ ಭಯೋತ್ಪಾದನೆ ಎಂದು ಟೀಕಿಸಿದರು. ರಾಜ್ಯದ ಜನರ ಮೇಲೆ ಅನಗತ್ಯ ಹಣಕಾಸಿನ ಒತ್ತಡ ಹೇರಲಾಗ್ತಾ ಇದೆ ಎಂಬುದು ಅವರ ವಾದವಾಗಿತ್ತು. ಇನ್ನು ರಾಜ್ಯದ ಮತ್ತೊಂದು ಆಕ್ಷೇಪ ಏನೆಂದರೆ ಬಿತ್ತನೆ ಮತ್ತು ಕೊಯ್ಲಿನ ಅವಧಿಯಲ್ಲಿ ಕಡ್ಡಾಯವಾಗಿ 60 ದಿನಗಳ ವಿರಾಮ ನೀಡುವುದು ರೈತರು, ಕಾರ್ಮಿಕರಿಗೂ ಸಮಸ್ಯೆ ಉಂಟು ಮಾಡಬಹುದು. ಬೆಳೆ ಹಾನಿಯಾದ ಸಂದರ್ಭಗಳಲ್ಲಿ ಕಾರ್ಮಿಕರು ಯಾವುದೇ ಸುರಕ್ಷಿತಾ ಜಾಲವಿಲ್ಲದೆ ಸಂಕಷ್ಟಕ್ಕೆ ಸಿಲುಕಬಹುದು ಎಂಬ ಆತಂಕವು ರಾಜ್ಯ ಸರ್ಕಾರದ್ದಾಗಿದೆ. ರಾಜ್ಯ ಸರ್ಕಾರ 1 ವರ್ಷಕ್ಕೆ ವಿಬಿ ರಾಮ್ಜಿ ಯೋಜನೆ ಪ್ರಕಾರ ರಾಜ್ಯ ಸರ್ಕಾರದ ಮೇಲೆ 3,200 ಕೋಟಿ ಹೊರೆ ಬೀಳುತ್ತೆ 1 ವರ್ಷಕ್ಕೆ. ಇದನ್ನು 5 ವರ್ಷಕ್ಕೆ ಲೆಕ್ಕ ಹಾಕಿದ್ರೆ 21,000 ಕೋಟಿ ಹೊರೆ ಆಗುತ್ತೆ. ಈ ಹೊರೆ ರಾಜ್ಯ ಸರ್ಕಾರ ಎಲ್ಲಿಂದ ಭರಿಸೋಕ್ಕೆ ಸಾಧ್ಯ?
ಕೇಂದ್ರ ಸರ್ಕಾರ 12 ಪೈಸೆಯಷ್ಟು ಕೊಡ್ತಕ್ಕಂಥ ತೆರಿಗೆ ಹಣನ ರಾಜ್ಯ ಸರ್ಕಾರದ ಮೂಲಭೂತ ಸೌಕರ್ಯಗಳು ಹೆಂಗೆ ಮಾಡುತ್ತೆ, ಜೊತೆಗೆ ಈ ವಿ ರಾಮ್ಜಿ ಅಂತಕ್ಕಂಥ ಯೋಜನೆ ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗುತ್ತೆ ಅನ್ನೋ ಸಮಸ್ಯೆ ಎದುರಾಗುತ್ತೆ. ಆ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ಮುಂಚೆ ಏನಿತ್ತು 90% ಅಷ್ಟನ್ನೇ ಮುಂದುವರಿಸಬೇಕು ಅನ್ನತಕ್ಕಂಥದ್ದು ನಮ್ಮ ಒಂದು ಒತ್ತಾಯ. ಹೊಸ ಮಾರ್ಗಸೂಚಿ ಪ್ರಕಾರ ಗ್ರಾಮ ಸಭೆಗಳ ಪಾತ್ರ ಇದರಲ್ಲಿ ಕಡಿಮೆ ಆಗಬಹುದು ಎಂಬುದು ಸರ್ಕಾರದ ಆರೋಪ. ಗ್ರಾಮ ಪಂಚಾಯಿತಿ ಮೂಲಕ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವುದರಿಂದ ಹೊರಗಿನ ಅಥವಾ ಗುತ್ತಿಗೆದಾರರಿಗೆ ಅವಕಾಶ ಸಿಗಬಹುದು. ಇದರಿಂದ ಸ್ಥಳೀಯ ಕಾರ್ಮಿಕರ ಉದ್ಯೋಗದ ಮೇಲೆ ಪರಿಣಾಮ ಬೀರಬಹುದು ಎಂಬ ಭೀತಿಯು ಸರ್ಕಾರಕ್ಕಿದೆ. ಆದರೆ ಹೊಸ ಕಾಯ್ದೆಯಲ್ಲಿ ಕೆಲವು ಪ್ರಮುಖ ಅನುಕೂಲಗಳೂ ಇವೆ. ಮೊದಲನೆಯದಾಗಿ ಉದ್ಯೋಗದ ದಿನಗಳು 100ರಿಂದ 125ಕ್ಕೆ ಹೆಚ್ಚಾಗಲಿವೆ. ಕಾರ್ಮಿಕರು ಬೇಡಿಕೆ ಸಲ್ಲಿಸಿದರೆ ನಿಗದಿತ ಸಮಯದಲ್ಲಿ ಉದ್ಯೋಗ ನೀಡಲೇಬೇಕು. ಒಂದು ವೇಳೆ ಉದ್ಯೋಗ ನೀಡಲು ವಿಫಲವಾದರೆ ಕಾನೂನು ಪ್ರಕಾರ ನಿರುದ್ಯೋಗ ಭತ್ಯೆ ನೀಡುವ ಅವಕಾಶವೂ ಈ ಹೊಸ ಕಾಯ್ದೆಯಲ್ಲಿದೆ. ಕಾಂಗ್ರೆಸ್ ರಾಜಕೀಯವಾಗಿ ಈ ಏನು ಮುಂದಿನ ಪೀಳಿಗೆಯ ಭವಿಷ್ಯದ ರೂಪಿಸ್ತಕ್ಕಂಥ ಗ್ರಾಮೀಣ ವಿಕಾಸವನ್ನು ಮಾಡ್ತಕ್ಕಂಥ ಒಂದು ಬಹು ಎತ್ತರದ ಯೋಜನೆಯನ್ನು ಏನು ಕೇಂದ್ರ ಸರ್ಕಾರ ಆಯೋಜನೆ ಮಾಡಲಾಗಿತ್ತು, ಅದಕ್ಕೆ ಪ್ರಾರಂಭದ ಹಂತದಲ್ಲಿ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ವಿರೋಧವನ್ನು ವ್ಯಕ್ತ ಮಾಡಿತ್ತು. ಆದರೆ ಅನಿವಾರ್ಯವಾಗಿ ಏನು ಇಂಥ ಉತ್ತಮವಾದಂಥ ಕೇಂದ್ರದ ಯೋಜನೆಯನ್ನು ಜಾರಿ ಮಾಡ್ತೀನಿ ಅಂತ ಕೂಡ ನಿನ್ನೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿರೋದು ಸ್ವಾಗತಾರ್ಹ. ಇದಕ್ಕೆ ಏನು ರಾಮ್ಜಿಗೆ ಬೇಕಾಗಿರ್ತಕ್ಕಂಥ ಲೋಗೋವನ್ನು ಕರ್ನಾಟಕದ ಪುತ್ತೂರಿನ ವ್ಯಕ್ತಿ ಕೂಡ ತಯಾರು ಮಾಡಿರ್ತಕ್ಕಂಥದ್ದು. ಏನು ಭ್ರಷ್ಟಾಚಾರ ಕಳೆದ ಏನು ಇಂದಿನ ಒಂದು ನರೇಗಾದಲ್ಲಿ ಈ ದೇಶದ ಒಳಗಡೆಯಲ್ಲಿ ನಾವು ನೋಡಿದ್ವಿ. ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಒಳಗಡೆ ಏನೆಲ್ಲ ಈ ಒಂದು ನರೇಗಾ ಹೆಸರಿನಲ್ಲಿ ಲೂಟಿ ನಡೀತಾ ಇತ್ತು, ಅದು ಪ್ರಿಯಾಂಕಾ ಖರ್ಗೆ ಅವರ ಸ್ವಕ್ಷೇತ್ರದಲ್ಲಿ ನಡೆದಂಥ ನೂರಾರು ಭ್ರಷ್ಟಾಚಾರದ ಪ್ರಕರಣಗಳು, ಇದಕ್ಕೆಲ್ಲ ಒಂದು ತಿಲಾಂಜಲಿ ಆಡೋ ಅಂಥ ಒಂದು ಕಾರಣ ಈ ಒಂದು ರಾಮ್ಜಿ ಮುಖಾಂತರ ಬಹುದೊಡ್ಡದಾದಂಥ ಗೇಮ್ ಚೇಂಜರ್ ಆಗೋದಿದೆ. ಹೊಸ ಕಾಯ್ದೆಯಲ್ಲಿ ವೇತನ ಪಾವತಿಗೂ ಹೆಚ್ಚು ಒತ್ತು ನೀಡಲಾಗಿದೆ. DBT ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಹಣವನ್ನು ನೇರವಾಗಿ ಕಾರ್ಮಿಕರ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯ ಖಾತೆಗೆ ಜಮೆ ಮಾಡಲಾಗ್ತದೆ. ವಾರಕ್ಕೊಮ್ಮೆ ಅಥವಾ ಕೆಲಸ ಮುಗಿದ 15 ದಿನಗಳಲ್ಲಿ ವೇತನ ಪಾವತಿಸಲೇಬೇಕು. ಆಗದಿದ್ದರೆ ಕಾರ್ಮಿಕರಿಗೆ ಪರಿಹಾರ ನೀಡುವ ಅವಕಾಶವೂ ಇದರಲ್ಲಿದೆ. ಜೂನ್ 30ರ ವೇಳೆಗೆ ನರೇಗಾ ಯೋಜನೆಯಡಿ ಕೈಗೊಂಡಿರುವ ಕಾಮಗಾರಿಗಳನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಸಬೇಕು. ಇದರಲ್ಲಿ ಯಾವುದೇ ಬದಲಾವಣೆಗಳಾಗುವುದಿಲ್ಲ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಇನ್ನು ಜಾಬ್ ಕಾರ್ಡ್ ವಿಷಯಕ್ಕೆ ಬಂದರೆ, ಹೊಸ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ ವಿತರಣೆ ಆಗುವವರೆಗೂ ನರೇಗಾ ಜಾಬ್ ಕಾರ್ಡ್ಗಳೇ ಮಾನ್ಯವಾಗಿರ್ತವೆ. ಜಾಬ್ ಕಾರ್ಡ್ ಇಲ್ಲದ ಕಾರ್ಮಿಕರು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನೋಂದಾಯಿಸಿಕೊಳ್ಳಬಹುದು. ಈ KYC ಪೂರ್ಣಗೊಂಡಿಲ್ಲ ಎಂಬ ಕಾರಣಕ್ಕೆ ಯಾರಿಗೂ ಕೂಡ ಉದ್ಯೋಗ ನಿರಾಕರಿಸುವಂತಿಲ್ಲ ಎಂಬ ವ್ಯವಸ್ಥೆಯು ಈ ಹೊಸ ಕಾಯ್ದೆಯಲ್ಲಿದೆ. ಒಟ್ಟಾರೆ ನೋಡಿದರೆ VBG ರಾಮ್ಜಿ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನ ಉದ್ಯೋಗ ಸೃಷ್ಟಿಸುವ ಸಾಧ್ಯತೆಯನ್ನು ಹೊಂದಿದೆ. 125 ದಿನಗಳ ಉದ್ಯೋಗ, ಪಾರದರ್ಶಕ ವೇತನ ಇದರ ಪ್ರಮುಖ ಆಕರ್ಷಣೆಗಳು. ಆದರೆ ಹಣಕಾಸಿನ ಹೊರೆ, 60 ದಿನಗಳ ವಿರಾಮ, ರಾಜ್ಯಗಳ ಅಧಿಕಾರದ ಪ್ರಶ್ನೆ ಮತ್ತು ಒಕ್ಕೂಟ ವ್ಯವಸ್ಥೆ ವಿಚಾರದಲ್ಲಿ ಕರ್ನಾಟಕ ಸರ್ಕಾರದ ಆಕ್ಷೇಪಗಳು ಕೂಡ ಅಷ್ಟೇ ಗಂಭೀರವಾಗಿವೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಯೋಜನೆಯ ಯಶಸ್ಸು ಅಥವಾ ವೈಫಲ್ಯ ನಿರ್ಧರಿಸುವುದು ಕೇವಲ ಕಾಯ್ದೆಯ ಅಂಶಗಳಾಗಿ ಮಾತ್ರ ಉಳಿಯಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಂಘರ್ಷ ಹಾಗೂ ಸಹಕಾರವೂ ಆಗಿರಲಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹೊಸ ಕಾಯ್ದೆ ಗ್ರಾಮೀಣ ಭಾರತದ ಭವಿಷ್ಯ ಬದಲಾಯಿಸಬಹುದೇ ಎಂಬುದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.